ನಮಸ್ಕಾರ, ಸದಾನಂದ ಬಾಮ್ನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. DCC ಬ್ಯಾಂಕ್ ಚುನಾವಣೆ ಈಗ ರಂಗೇರ್ತಾ ಇದೆ. ಬಾಲಚಂದ್ರ ಜಾರಕಿಹೊಳಿ ಎಲ್ಲ ಕಡೆಗೆ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಆದರೆ ಮೊನ್ನೆ ರಾಯಭಾಗದಲ್ಲಿ ಇದು ಚುನಾವಣೆ ನಡೆಯುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ, ನೀವು ತಯಾರಿರ್ರಿ ಅಂಥೇಳಿ ಅಲ್ಲಿಯ ಕಾರ್ಯಕರ್ತರೆ ಅಂದರೆ PKPS ಆಡಳಿತ ಮಂಡಳಿಗೆ ಮತ್ತು ಅಧ್ಯಕ್ಷಕ್ಕೆ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಇಲ್ಲಿ ಇಲೆಕ್ಷನ್ ನಡೆಯುವಂಗೆ ಆಗ್ತೈತೆ, ಅಂದರೆ ಇಲೆಕ್ಷನ್ ನಡೆಯುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ. ಇಲ್ಲಿ ರಾಮದುರ್ಗದಲ್ಲಿ ಯಾದವಾಡ ಅವರು ಕೂಡ ಸ್ಪರ್ಧೆ ಮಾಡುವಂಥ ಸಾಧ್ಯತೆ ಹೆಚ್ಚಿದೆ. ನಾನು ಕೂಡ ಸ್ಪರ್ಧೆ ಆಕಾಂಕ್ಷೆ ಅಂತ ಹೇಳಿದ್ದಾರೆ. ಕಾಗವಾಡದಲ್ಲಿ ಅಲ್ಲಿ ಕೂಡ ಶ್ರೀನಿವಾಸ್ ಪಾಟೀಲ ಅವರು ಕೂಡ ನಾನು ತಯಾರಿದೆ ಅಂತ ಹೇಳಿದ್ದಾರೆ. ಹಾಗಾದರೆ ಇವ್ರ ಗುಂಪಿನಲ್ಲಿ ಯಾರು ಅಂತಂದರೆ ಇಲ್ಲಿ ಅರವಿಂದ್ ಪಾಟೀಲ್ ಇದ್ದಾರೆ, ನಂತರ ರಾಹುಲ್ ಜಾರಕಿಹೊಳಿ ಇದ್ದಾರೆ, ನಂತರ ಮನಾಳ್ ಹೆಬ್ಬಾಳ್ಕರ್ ಅಥವಾ ಚಂದ್ರಾಳ ಹಟ್ಟಿಹೊಳಿ ನಿಲ್ತಾರೆ. ಕಾದು ನೋಡಬೇಕು. ಯಾಕಂದರೆ ಇವ್ರ ಗ್ಯಾಂಗ್ದಲ್ಲಿ ಈಗಾಗಲೇ 9 ಜನ ಆಯ್ಕೆ ಆಗುವಂತೆ ನೋಡಿಕೊಂಡಿದ್ದಾರೆ. ನಂತರ ಖಾನಾಪುರದ ಅರವಿಂದ್ ಪಾಟೀಲ್ ಕೂಡ ಇವ್ರ ಗ್ಯಾಂಗಿನಲ್ಲೇ ಇದ್ದಾರೆ. ನಂತರ ಹಿಂದೆ ಆಯ್ಕೆ ಆದಂಥ ಅಧ್ಯಕ್ಷರಿದ್ದಾರೆ, ಅವರು ಕೂಡ ಇವ್ರ ಗ್ಯಾಂಗಿನಲ್ಲೇ ಇದ್ದಾರೆ. ಕುಲಗೋಡೆ ವಿಶ್ವನಾಥ್ ವೈದ್ಯ, ನಂತರ ಗಣೇಶ್ ಹುಕ್ಕೇರಿ, ನಂತರ ಜೊಲ್ಲೆ, ಇವರೆಲ್ಲ ಇವ್ರ ಗ್ಯಾಂಗಿನ ಸದಸ್ಯರು. ಹಾಗಾದರೆ ಲಿಂಗಾಯತ್ ವರ್ಸಸ್ ಜಾರಕಿಹೊಳಿ ಸಹೋದರ ಮಧ್ಯೆ DCC ಬ್ಯಾಂಕ್ ಚುನಾವಣೆ ಆಗೋದನೇ ಇಲ್ಲ. ನಿಂತರು ಇಂಡಿಪೆಂಡೆಂಟಾಗಿ ನಿಂತು ಆಯ್ಕೆ ಆಗುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ. ನಂತರ AB ಪಾಟೀಲ್ ಯಾವ ರೀತಿ ಕ್ರಮವನ್ನು ಕೈಗೊಳ್ತಾರೆ ಕಾದು ನೋಡಬೇಕು. ಅದು ಅಲ್ಲದೆ ರಮೇಶ್ ಕತ್ತಿ ಅವರು ಕೂಡ ಯಾವ ತಂತ್ರವನ್ನು ಹೆಣಿತಾರೆ ಕಾದು ನೋಡಬೇಕು. ರಾಜೀವ್ ಕಾಗೆ, ನಂತರ ಲಕ್ಷ್ಮಣ್ ಸವದಿ ಇವರು ಕೂಡ ಯಾವ ಗ್ಯಾಂಗಿನಲ್ಲಿ ಗುರುತಿಸ್ಕೊಳ್ತಾರೆ ಕಾದು ನೋಡಬೇಕು. ಅಂಜಲಿ ಲಿಂಬಾಳ್ಕರ ಅವರು ಕಳೆದ ಸಲ 2 ಓಟಿಂದ ಬಿದ್ದಿದ್ದರು. ಈ ಸಲ ಅವರಿಗೆ ಶಾಸಕರ ಬೆಂಬಲ ಸಿಗ್ತೈತೆ, ಕಾದು ನೋಡಬೇಕು. ಯಾಕಂದ್ರೆ ಹಳಿಯಕರವರು ಪಾಟೀಲ್ ಏನಿದ್ದಾರೆ ಅರವಿಂದ್ ಪಾಟೀಲ್ ಅವ್ರ ವಿರುದ್ಧ ಮುನಿಸಿಕೊಂಡಿದ್ದಾರೆ ಅಂತ ಸುದ್ದಿ ಇದೆ. ಒಟ್ಟಾರೆ ಈ ಚುನಾವಣೆ ಭಾಳ ರಂಗೇರುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ. ಇನ್ನು ರಾಜೇಂದ್ರ ಅಂಕಲಿ ಅವರು ಮೊದಲೇ ಹೇಳಿದ್ದಾರೆ, ನಾನು ಜೆ ಕಂಪ್ನಿಯದಿಂದ ಬೆಳೆದಿದ್ದೇನೆ, ನಾನು ಅಲ್ಲೇ ಇರ್ತೇನೆ ಅಂತೇಳಿ. ಹೀಗೆ ಅನೇಕ ರೀತಿಯ ಹೆಸರುಗಳನ್ನು ಇವರು ಹರಿಬಿಟ್ಟಿದ್ದಾರೆ. ಹಾಗಾದರೆ ವಿರೋಧ ಪಕ್ಷ ಇಲ್ಲಿ ಯಾರು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಾರೋ ಅಥವಾ ಕೊನೆಯ ಕ್ಷಣದಲ್ಲಿ ಒಗ್ಗೂಡ್ತಾರೋ ಕಾದು ನೋಡಬೇಕು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾವ ರೀತಿ ಮುಂದುವರಿತಾರೆ ಕಾದು ನೋಡಬೇಕು. ಇವ್ರು ಹೇಳ್ತಾರೆ ಆಯಾ ಸಂದರ್ಭದಲ್ಲಿ ಆಯಾ ಸನ್ನಿವೇಶ ನೋಡಿಕೊಂಡು ನಾವು ಕೂಡ ಸ್ಪರ್ಧೆಗೆ ಇದ್ದೇವೆ ಅನ್ನುವಂಥ ಅರ್ಥದಲ್ಲಿ ಕೂಡ ಅವರು ಮಾತಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಸೈಲೆಂಟಾಗಿ ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ, ವಿಶ್ವನಾಥ್ ವೈದ್ಯರನ್ನ ಹಿಡ್ಕೊಂಡು. ನಂತರ ಆ 3-4 ತಾಲೂಕದಲ್ಲಿ ಅವರಿಗಾಗಲೇ ಪ್ರಚಾರವನ್ನು ಮುಗಿಸಿಬಿಟ್ಟಿದ್ದಾರೆ. ಹಾಗಾದರೆ ಅಧ್ಯಕ್ಷರನ್ನ ಯಾರು ಮಾಡ್ತಾರಂತಂದರೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಅಧ್ಯಕ್ಷ ಮಾಡ್ತೇವೆ ಅಂತೇಳಿ ಈಗಾಗಲೇ ಅಪರೋಕ್ಷವಾಗಿ ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ದಾರೆ. ಅಂದರೆ ಲಿಂಗಾಯತರನ್ನು ನಾವು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನಾಗಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದರಂತೆ ಅವರು ನಡ್ಕೊಳ್ತಾರೆ. ಒಟ್ಟಾರೆ ಈ DCC ಬ್ಯಾಂಕ್ ಚುನಾವಣೆ ಮಾತ್ರ ನಡೆಯುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ. 15 ತಾಲೂಕಿಗೆ 15 ನಿರ್ದೇಶಕರನ್ನ ಆಯ್ಕೆ ಮಾಡಬೇಕಾಗಿದೆ. PKPS ಅಧ್ಯಕ್ಷರು ಮತ್ತು ಅವರೇನು ಆಡಳಿತ ಮಂದಿ ಅವರು ಸದಸ್ಯರಿರ್ತಾರೆ, ಅವರೇ ವೋಟರ್ಸು. ನಂತರ ಈ DCC ಬ್ಯಾಂಕ್ ಇದೆ ರೈತರ ಜೀವನಾಡಿ ಅಂತ ಹೇಳ್ತಾ ಇದ್ದಾರೆ. ಇದು ರೈತರ ಜೀವನಾಡಿ ಅಲ್ಲ, ಇದು ಫ್ಯಾಕ್ಟ್ರಿಗಳನ್ನು ಉಳಿಸುವಂಥ ಜೀವನಾಡಿ ಅಂತ ಹೇಳಿದರೆ ಅಡ್ಡಿಲ್ಲ. ಇನ್ನು ಹಿರಣ್ಣ ಕಡಾಡಿ ಅವರು ತಮ್ಮ ಮಗನನ್ನು ನಿಲ್ಲಿಸುವಂಥ ತಯಾರಿಯಲ್ಲಿ ಕೂಡ ಅವರು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಆದರೆ ಜೆ ಕಂಪ್ನಿ ವಿರುದ್ಧ ಅವರು ಯಾವುದೇ ಹೇಳಿಕೆಯನ್ನು ನೀಡ್ತಾ ಇಲ್ಲ. ಲಕ್ಷ್ಮಣ್ ಸವದಿ ಕೂಡ ಮೌನವಾಗಿದ್ದಾರೆ. ಒಟ್ಟಾರೆ ಪ್ರಭಾಕರ್ ಕೋರೆ ಮತ್ತು ಕೌಟಿಮಠ ಇವರು ಕೂಡ ಮೌನವಾಗಿದ್ದು ಅರ್ಥ ಆಗ್ತಾ ಇಲ್ಲ. ಒಟ್ಟಾರೆ ಸ್ವತಂತ್ರವಾಗಿ ಎಲ್ಲರೂ ಸ್ಪರ್ಧೆ ಮಾಡ್ತೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ನಾಳೆ ಮತ್ತು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ.